ಹಾಯ್ ಫ್ರೆಂಡ್ಸ್, ಇವಾಗ ಬೆಟ್ಟದ ನಲ್ಲಿಕಾಯಿ ಸೀಸನ್, ಆಮ್ಲ ಸೀಸನ್ ಅಲ್ವಾ. ಸೊ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗಿರುತ್ತೆ, ಅವ್ರು ಏನೋ ಸರಿಯಾಗಿ ತಿನ್ನಲ್ಲ. ಅದಕ್ಕೇನೋ ಒಂದು ನಾವು ಮದರ್ಸ್ ಆದವ್ರು ಹುಡ್ಕೊಬೇಕಲ್ಲ. ಇದು ಕಟ್ಟ ಮೀಠ ಥರ ಉಪ್ಪಿನಕಾಯಿ ಮಾಡೋಣ ನಾವು ಇವತ್ತು. ಇದು ಏನಿಲ್ಲ ಅಂದರೂ ಆಚೆ ಇಟ್ಟರು ಇರುತ್ತೆ, ಅದರ್ವೈಸ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ ತುಂಬ ದಿನವೂ ಬರುತ್ತೆ. ನಾನು ಇದನ್ನು ಆಮ್ಲನ ತಂದು ಫಸ್ಟು ಎಲ್ಲ ತೊಳ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಬೇಯಿಸ್ಕೊಬೇಕು, ಅಥವಾ ಹಾವಿನಲ್ಲಿ ಬೇಯಿಸ್ಕೊಂಡ್ರೂ ನಡೆಯುತ್ತೆ. ಬೇಯಿಸ್ಕೊಂಡಿರೋದನ್ನು ನೋಡಿ, ಸುಮ್ಮನೆ ಈ ಥರ ಕೈಯಲ್ಲಿ ಇದು ಮಾಡಿದ್ರೆ ಸಾಕು, ಈ ಥರ ಸೀಡ್ ರಿಮೂವ್ ಆಗುತ್ತೆ. ರಿಮೂವ್ ಮಾಡಿಕೊಂಡ್ರೆ ನೋಡಿ, ಕೈಯಲ್ಲೇ ಸುಲ್ಕೊಬೋದು. ಕೈಯಲ್ಲೇ ಹಿಂಗೆ ನೀಟಾಗಿ ಸುಲ್ಕೊಂಡ್ರೆ, ಅದರ್ವೈಸ್ ನಿಮಗೆ ಕೈಯಲ್ಲಿ ಸುಲಿಯೋಕ್ಕೆ ಬರಲಿಲ್ಲ ಅಂದರೆ ಚಾಕುನಾದರೂ ಯೂಸ್ ಮಾಡ್ಕೊ. ನೋಡಿ, ಇದಕ್ಕೆ ಒಂದು 1/4 kg ಇದಕ್ಕೆ ಒಂದು ಆಮ್ಲಾಗೆ ಅಂದರೆ ಒಂದು 2 ಸ್ಪೂನ್ಸು ಧನಿಯಾ, 1 ಸ್ಪೂನು ಅಜ್ವಾಯಿನು, ಒಂದು 1/2 ಸ್ಪೂನ್ ಜೀರಾ, ಒಂದು 1/4 ಸ್ಪೂನ್ ಅಷ್ಟು ಮೆಂತ್ಯ. ಇದನ್ನು ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ, ಆಯಿತಾ. ಡ್ರೈ ರೋಸ್ಟ್ ಮಾಡ್ಕೊಬೇಕು, ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಬೇಕು, ಸರಿನಾ. ಕೂಲ್ ಆಗಿದೆ, ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಬೇಕು. ಓಕೆ, ಡನ್. ನಾವು ವಿ ಗೋ ಟು ಪ್ರೋಸೆಸ್. ಫಸ್ಟ್ ಒಂದು ಬಾಣಲೆ ತಗೊಂಡು ಅದಕ್ಕೆ ತಕ್ಕನಾಗಿ ಒಂದು 1/2 ಸೌಟಾದರೂ ಎಣ್ಣೆ ಇಡಿಸುತ್ತೆ, ಆಯಿತಾ. ಒಂದು ಅರ್ಧ ಮುಕ್ಕಾಲು ಸೌಟು ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾದ್ಮೇಲೆ, ಈಗ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ 300 ಅಂತ ಹಿಂಗು. ಇದು ತುಂಬ ಫೇಮಸ್ಸು ನಮ್ಮ ಕಡೆ ಬ್ಯಾಂಗ್ಳೂರಲ್ಲಿ, ಆ್ಯಂಡ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಇದು. ಇದು ಜಸ್ಟ್ 1 ಪಿಂಚ್ ಹಾಕಿದ್ರೆ ಸಾಕು. ಇದು ನಾನು ಪೇಸ್ಟ್ ಇದು ನಾನು ಇಷ್ಟು ತೊಗೊಂಡಿದ್ದೀನಿ, ಇದು ಸಾಕಾಗುತ್ತೆ ಇಷ್ಟು. ಅದೇ ತುಂಬ ಫ್ರಾಗ್ರೆನ್ಸ್ ಬರುತ್ತೆ. ಅದಕ್ಕೆ ನಾವು ಈಗ ಬೇಯಿಸ್ಕೊಂಡಿರೋ ಆಮ್ಲನ ಹಾಕ್ಕೊಳ್ತೀವಿ. ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ.